ಧನು ರಾಶಿ ಜೂನ್ ತಿಂಗಳ ಭವಿಷ್ಯ 2026. ಜೂನ್ ತಿಂಗಳು ಧನು ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಉತ್ಸಾಹ ತರುವ ಸಮಯವಾಗಿರಬಹುದು. ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಬರಬಹುದು. ಹಣಕಾಸಿನಲ್ಲಿ ನಿಧಾನವಾದ ಲಾಭ ಕೂಡ ಕಾಣಬಹುದು. ಹಳೆಯ ಸಮಸ್ಯೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತೆ. ದೂರದಯ ಪ್ರಯಾಣದ ಯೋಗವು ಕೂಡ ಇರಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ಪ್ರಗತಿ ಕಾಣಬಹುದು. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿದ್ರೂ ಆಹಾರ ಕ್ರಮದಲ್ಲಿ ಜಾಗೃತೆ ಇರಲಿ. ಗುರುವಾರ ದತ್ತಾತ್ರೇಯ ಅಥವಾ ವಿಷ್ಣುವನ ಆರಾಧನೆ ಮಾಡಿದ್ರೆ ಶುಭ ಫಲ ಸಿಗುತ್ತೆ ಅಂತ ನಂಬಲಾಗುತ್ತೆ. ಧನು ರಾಶಿ ಜೂನ್ ತಿಂಗಳ ಭವಿಷ್ಯ 2026. ಜೂನ್ ತಿಂಗಳು ಧನು ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಉತ್ಸಾಹ ತರುವ ಸಮಯವಾಗಿರಬಹುದು. ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಬರಬಹುದು. ಹಣಕಾಸಿನಲ್ಲಿ ನಿಧಾನವಾದ ಲಾಭ ಕೂಡ ಕಾಣಬಹುದು. ಹಳೆಯ ಸಮಸ್ಯೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತೆ. ದೂರದಯ ಪ್ರಯಾಣದ ಯೋಗವು ಕೂಡ ಇರಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ಪ್ರಗತಿ ಕಾಣಬಹುದು. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿದ್ರೂ ಆಹಾರ ಕ್ರಮದಲ್ಲಿ ಜಾಗೃತೆ ಇರಲಿ. ಗುರುವಾರ ದತ್ತಾತ್ರೇಯ ಅಥವಾ ವಿಷ್ಣುವನ ಆರಾಧನೆ ಮಾಡಿದ್ರೆ ಶುಭ ಫಲ ಸಿಗುತ್ತೆ ಅಂತ ನಂಬಲಾಗುತ್ತೆ. ಧನು ರಾಶಿ ಜೂನ್ ತಿಂಗಳ ಭವಿಷ್ಯ 2026. ಜೂನ್ ತಿಂಗಳು ಧನು ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಉತ್ಸಾಹ ತರುವ ಸಮಯವಾಗಿರಬಹುದು. ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಬರಬಹುದು. ಹಣಕಾಸಿನಲ್ಲಿ ನಿಧಾನವಾದ ಲಾಭ ಕೂಡ ಕಾಣಬಹುದು. ಹಳೆಯ ಸಮಸ್ಯೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತೆ. ದೂರದಯ ಪ್ರಯಾಣದ ಯೋಗವು ಕೂಡ ಇರಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ಪ್ರಗತಿ ಕಾಣಬಹುದು. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿದ್ರೂ ಆಹಾರ ಕ್ರಮದಲ್ಲಿ ಜಾಗೃತೆ ಇರಲಿ. ಗುರುವಾರ ದತ್ತಾತ್ರೇಯ ಅಥವಾ ವಿಷ್ಣುವನ ಆರಾಧನೆ ಮಾಡಿದ್ರೆ ಶುಭ ಫಲ ಸಿಗುತ್ತೆ ಅಂತ ನಂಬಲಾಗುತ್ತೆ. ಧನು ರಾಶಿ ಜೂನ್ ತಿಂಗಳ ಭವಿಷ್ಯ 2026. ಜೂನ್ ತಿಂಗಳು ಧನು ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಉತ್ಸಾಹ ತರುವ ಸಮಯವಾಗಿರಬಹುದು. ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಬರಬಹುದು. ಹಣಕಾಸಿನಲ್ಲಿ ನಿಧಾನವಾದ ಲಾಭ ಕೂಡ ಕಾಣಬಹುದು. ಹಳೆಯ ಸಮಸ್ಯೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತೆ. ದೂರದಯ ಪ್ರಯಾಣದ ಯೋಗವು ಕೂಡ ಇರಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ಪ್ರಗತಿ ಕಾಣಬಹುದು. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿದ್ರೂ ಆಹಾರ ಕ್ರಮದಲ್ಲಿ ಜಾಗೃತೆ ಇರಲಿ. ಗುರುವಾರ ದತ್ತಾತ್ರೇಯ ಅಥವಾ ವಿಷ್ಣುವನ ಆರಾಧನೆ ಮಾಡಿದ್ರೆ ಶುಭ ಫಲ ಸಿಗುತ್ತೆ ಅಂತ ನಂಬಲಾಗುತ್ತೆ. ಧನು ರಾಶಿ ಜೂನ್ ತಿಂಗಳ ಭವಿಷ್ಯ 2026. ಜೂನ್ ತಿಂಗಳು ಧನು ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಉತ್ಸಾಹ ತರುವ ಸಮಯವಾಗಿರಬಹುದು. ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಬರಬಹುದು. ಹಣಕಾಸಿನಲ್ಲಿ ನಿಧಾನವಾದ ಲಾಭ ಕೂಡ ಕಾಣಬಹುದು. ಹಳೆಯ ಸಮಸ್ಯೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತೆ. ದೂರದಯ ಪ್ರಯಾಣದ ಯೋಗವು ಕೂಡ ಇರಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ಪ್ರಗತಿ ಕಾಣಬಹುದು. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿದ್ರೂ ಆಹಾರ ಕ್ರಮದಲ್ಲಿ ಜಾಗೃತೆ ಇರಲಿ. ಗುರುವಾರ ದತ್ತಾತ್ರೇಯ ಅಥವಾ ವಿಷ್ಣುವನ ಆರಾಧನೆ ಮಾಡಿದ್ರೆ ಶುಭ ಫಲ ಸಿಗುತ್ತೆ ಅಂತ ನಂಬಲಾಗುತ್ತೆ. ಧನು ರಾಶಿ ಜೂನ್ ತಿಂಗಳ ಭವಿಷ್ಯ 2026. ಜೂನ್ ತಿಂಗಳು ಧನು ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಉತ್ಸಾಹ ತರುವ ಸಮಯವಾಗಿರಬಹುದು. ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಬರಬಹುದು. ಹಣಕಾಸಿನಲ್ಲಿ ನಿಧಾನವಾದ ಲಾಭ ಕೂಡ ಕಾಣಬಹುದು. ಹಳೆಯ ಸಮಸ್ಯೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತೆ. ದೂರದಯ ಪ್ರಯಾಣದ ಯೋಗವು ಕೂಡ ಇರಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ಪ್ರಗತಿ ಕಾಣಬಹುದು. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿದ್ರೂ ಆಹಾರ ಕ್ರಮದಲ್ಲಿ ಜಾಗೃತೆ ಇರಲಿ. ಗುರುವಾರ ದತ್ತಾತ್ರೇಯ ಅಥವಾ ವಿಷ್ಣುವನ ಆರಾಧನೆ ಮಾಡಿದ್ರೆ ಶುಭ ಫಲ ಸಿಗುತ್ತೆ ಅಂತ ನಂಬಲಾಗುತ್ತೆ.